ಸೂಪರ್ ಆಗೈತೆ ಮೂವಿ ಮಾತ್ರ. ಮೂವಿ ಟ್ವಿಸ್ಟ್ ಸಾಕಾಗೈತೆ. ಪಾರ್ಟ್ 2 ಮಾತ್ರ ವೇಟ್ ಮಾಡಬೇಕು. ಎಲ್ಲರೂ ಬಂದು ನೋಡ್ರಿ ಫಿಲಂ ಮಾತ್ರ ಥಿಯೇಟರ್ ಅಲ್ಲಿ ನೋಡ್ರಿ. ಮೂವಿ ಮಾತ್ರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಚೆನ್ನಾಗಿದೆ. ಪಾರ್ಟ್ 2 ಗೋಸ್ಕರ ವೇಟಿಂಗ್ ಅಷ್ಟೇ. ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಭಾರಿ ಆಗೈತೆ ಅಣ್ಣ. ಅಂದ್ರೆ ನಾವು ಆಲೋಚನೆ ಮಾಡದೆ ಒಂದು ಅಲ್ಲಿ ತೋರಿಸಿರೋದೇ ಒಂದು ಮಸ್ತ್ ಆಗೈತೆ. ಅಂದ್ರೆ ಯೋಚನೆ ಮಾಡ್ದಂಗ್ ಬಂದಿಲ್ಲ. ಥ್ರಿಲ್ಲಿಂಗ್ ಮೂವಿ ಅಣ್ಣ. ಚೆನ್ನಾಗಿದೆ ಬ್ರೋ. ಮ್ಯೂಸಿಕ್ ಎಡಿಟಿಂಗ್ ಎಲ್ಲ ಚೆನ್ನಾಗಿದೆ. ಗ್ರಾಫಿಕ್ಸ್ ಅಂತಾನೆ ಗೊತ್ತಾಗಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಇದೆ ಮೂವಿ ಮಾತ್ರ. ಕ್ಲೈಮ್ಯಾಕ್ಸ್ ಮಾತ್ರ ಚೆನ್ನಾಗಿದೆ. ಚೆನ್ನಾಗಿದೆ. ಸ್ವಲ್ಪ ಇನ್ನೊಂಚೂರು ರಿಯಲಿಸ್ಟಿಕ್ ಆಗಿ ಮಾಡ್ಬೇಕಾಯ್ತು. ಅಲ್ಲ ಸ್ವಲ್ಪ ಇದಾಗಿದೆ. ಇನ್ನೆಲ್ಲ ಚೆನ್ನಾಗಿದೆ. ಕಥೆ ಸಾಕಾಗಿದೆ. ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಬ್ರೋ ಚೆನ್ನಾಗಿದೆ ಬ್ರೋ. ಇನ್ನೊಂದು ಡಿ ಬಾಸ್ ಸಾಂಗ್ ಹಾಕೋರು, ಅದೊಂದು ಖುಷಿ ಆಯ್ತು ಬ್ರೋ. ಮೇಡಮ್ ಹೆಂಗಿದೆ ಫಿಲ್ಮ್? ಹೆಂಗಿದೆ ಮೇಡಮ್? ತುಂಬಾ ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು ನಿಮ್ಗೆ? ಆಕ್ಟಿಂಗ್ ಎಲ್ಲ ಹೆಂಗ್ ಮಾಡಿದ್ದಾರೆ ಹೀರೋಯಿನ್? ಏನಿಲ್ಲ ಚೆನ್ನಾಗಿದೆ ಸರ್. ಸಸ್ಪೆನ್ಸ್ ಮೂವಿ ತುಂಬಾ ಚೆನ್ನಾಗಿದೆ, ನೋಡ್ಬೋದು ಸರ್. ಯಾರ್ದು ಇಷ್ಟ ಆಯ್ತು ಆಕ್ಟಿಂಗ್? ಅಷ್ಟೊಂದು ಜನ ಇದಾರೆ ಅಂದ್ರೆ ಇರೋದೇ ತುಂಬಾ ಇಷ್ಟ ಆಗಿತ್ತು ಸರ್. ಸರ್ ಹೆಂಗ ಅನ್ಸುತ್ತೆ ಸರ್? ಪಿಕ್ಚರ್ ಚೆನ್ನಾಗಿದೆ. ಆಕ್ಷನ್, ಥ್ರಿಲ್ಲರ್ ಇದೆ, ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ, ಡೈಲಾಗ್ ಪಂಚ್ ಇದೆ, ಸಾಂಗ್ ಚೆನ್ನಾಗಿದೆ, ಐಟಮ್ ಸಾಂಗ್ ಇದೆ, ಕತೆ ಚೆನ್ನಾಗಿದೆ. ಪ್ರತಿಯೊಬ್ರು ಕಲಾವಿದರು ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ವಿಶೇಷವಾಗಿ ನಮ್ಮ ಸಾಯಿ ಕುಮಾರ್ ಸಾರು ಬಹಳ ಚೆನ್ನಾಗಿದೆ ಸರ್. ಪ್ರತಿಯೊಬ್ಬ ಕನ್ನಡಿಗರ ಪ್ರೇಕ್ಷಕರು ಕೈ ಹಿಡಿಬೇಕಂತ ನನ್ನ ಒಂದು ಕಳಕಳಿಯ ಮನವಿ. ಚೆನ್ನಾಗಿದೆ ಸರ್ ಫಿಲಂ. ಸಸ್ಪೆನ್ಸ್ ಆಗಿಟ್ಟಿದೆ. ಚೆನ್ನಾಗಿದೆ. ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ ಮೇಡಮ್. ನಿಮ್ಗೆ ಸೂಪರ್ ಆಗಿದೆ ಸರ್, ನೋಡ್ಬೋದು. ಚೆನ್ನಾಗಿದೆ ಸರ್. ಏನ್ ಸರ್ ಹೈಲೈಟ್ ಫಿಲಂ ಅಲ್ಲಿ? ಹೈಲೈಟ್ ಅಲ್ಲಿ ಅಂದ್ರೆ ಏನ್ ಗೊತ್ತಾಗ್ತಾ ಇಲ್ಲ ಸರ್. ಸೂಪರ್ ಆಗಿದೆ. ಮೇಡಮ್ ಏನು ಥ್ರಿಲ್ಲಿಂಗ್ಸ್ ಇದೆ, ಸ್ವಲ್ಪ ಸಸ್ಪೆನ್ಸ್ ಚೆನ್ನಾಗಿದೆ. ಏನು ಅಂತ ಕ್ಯೂರಿಯಾಸಿಟಿ ಅದೇ. ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ಚೆನ್ನಾಗಿತ್ತಣ್ಣ. ಸೂಪರ್ ಆಗಿದೆ ಸರ್. ಸೆಕೆಂಡ್ ಪಾರ್ಟ್ ನೋಡೋ ತನಕ ಯಾರು ಏನು ಡಿಸೈಡ್ ಮಾಡಕ್ ಆಗಲ್ಲ. ಅದು ಸೆಕೆಂಡ್ ಪಾರ್ಟ್ ನೋಡ್ಲೇಬೇಕು. ತುಂಬಾ ಮೆಹನತ್ ಮಾಡಿದ್ದಾರೆ. ಏನು ಹೈಲೈಟ್ ಇಷ್ಟ ಆಗಿದ್ದು? ಎಲ್ಲಾನು ಸಸ್ಪೆನ್ಸ್ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಏನಿಲ್ಲ, ಯಾವ್ದು ಹೈಲೈಟ್ ಅದಲ್ಲ. ಒಂದು ಒಳ್ಳೆ ಇದು ಮಾಡ್ಕೊಂಡು ಹೋಗಿದ್ದಾರೆ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಹೆಂಗಿದೆ ಸರ್ ಫಿಲ್ಮ್? ಚೆನ್ನಾಗಿದೆ ಸರ್. ಮೇಡಮ್ ಹೆಂಗ ಅನಿಸ್ತು ಫಿಲಮ್? ಮೂವಿ ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ರಯತ್ನ. ಏನ್ ಇಷ್ಟ ಆಯ್ತು ನಿಮ್ಗೆ? ಸ್ಟೋರಿ ಫುಲ್ ಇಷ್ಟ ಆಯ್ತು. ಸಸ್ಪೆನ್ಸ್ ಇನ್ನೊಂದು ಚಾಪ್ಟರ್ ಬಂದ್ರೆ ನೋಡಕ್ ಇಷ್ಟಪಡ್ತೀನಿ. ಹೆಂಗೆ ಪಪ್ಪು ಇಷ್ಟ ಆಯ್ತಾ? ಇನ್ನೆಲ್ಲ ನೋಡಿದ್ವಿ, ಹೆಂಗ ಅನಿಸ್ತು? ಚೆನ್ನಾಗಿದೆ ಮೂವಿ. ಏನ್ ಇಷ್ಟ ಆಯ್ತು? ಎಲ್ಲ ಇಷ್ಟ ಆಯ್ತು. ಎಲ್ಲ ಸೀನ್ಸ್ ಸಕ್ಕತ್ತಾಗೈತೆ. ಯಾರ ಆಕ್ಟಿಂಗ್ ಇಷ್ಟ ಆಯ್ತು? ಹೀರೋ ಹೀರೋ ಇಷ್ಟ ಆಯ್ತಾ? ಮತ್ತೆ ಫೈಟ್ ಗಿಟ್ ಇದೆಯಾ ಅಥವಾ ಮ್ಯೂಸಿಕ್, ಸಾಂಗ್ಸ್ ಎಲ್ಲ ಚೆನ್ನಾಗೈತೆ. ಸಾಂಗ್ಸ್ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿತ್ತು ಸರ್. ಏನ್ ಇಷ್ಟ ಆಯ್ತು ನಿಮ್ಗೆ? ಟೋಟಲಿ ಎಂಟೈಲಿ ಮೂವಿ ತುಂಬಾ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಆಗಿದೆ. ಡೈರೆಕ್ಟ್ರು ಎಂ ಶಶಿಧರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅರುಣ್ ಹೀರೋನು ಚೆನ್ನಾಗಿ ಮಾಡಿದ್ದಾರೆ. ರಿಯಾನ ಹೈದರಾಬಾದ್ ಇಂದ ಬಂದಿರೋ ಹೀರೋಯಿನ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಬೇಜಾರೇ ಆಗಲ್ಲ. 2 hours ಒಳ್ಳೆ ಎಂಟರ್ಟೈನ್ಮೆಂಟ್. ಓ, ಅವ್ರದ್ದು ನಟನೆ ಅಂತ ಹೇಳಂಗಿಲ್ಲ, ಅದ್ಭುತ ಸರ್. ಅವ್ರದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಂಟೈಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್. ಆಕ್ಚುಲಿ ಗ್ರಾಫಿಕ್ಸ್ಗಿಂತ ನ್ಯಾಚುರಲ್ ಆಗಿ ಎಲ್ಲ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಎಲ್ಲ ಅಬ್ಸರ್ವ್ ಮಾಡಿ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ನಂಗಂತೂ ತುಂಬಾ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸರ್. ಸರ್ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಟ್ 2 ಕಾಯ್ತಾ ಇದೀವಿ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಿಲ್ಲ ಅಂತಿದ್ರೆ ಬಂದಿದೆ. ಅಭಿಮಾನಿ ದೇವರುಗಳು ಬಂದು ನೋಡ್ಬೇಕು. ನಮ್ಮ ಯುವ ನಿರ್ದೇಶಕ ಶಶಿಧರ್ ಅವರು ಫಸ್ಟ್ ಫಿಲಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಥ್ಯಾಂಕ್ ಯು. ಮೇಡಮ್ ನಿಮ್ಗೆಲ್ಲ ಏನ್ ಇಷ್ಟ ಆಯ್ತು? ತುಂಬ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಬೆಸ್ಟ್ ಆಫ್ ಲಕ್ ಡೈರೆಕ್ಟರ್ ಶಶಿಧರ್ ಅವರೇ. ನಿಮ್ಮ ಪಿಕ್ಚರ್ ತುಂಬ ಚೆನ್ನಾಗಿತ್ತು. ಕಂಗ್ರ್ಯಾಚುಲೇಷನ್ಸ್. ಸರ್ ನಿಮ್ಗೆ ಏನ್ ಇಷ್ಟ ಆಯ್ತು? ಮೂವಿಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತೆ ಡೈರೆಕ್ಷನ್ ಎಲ್ಲ ಚೆನ್ನಾಗಿತ್ತು. ಸೀನ್ಸ್ ವೆರಿ ಗುಡ್. ಪಾರ್ಟ್ 2ಗೋಸ್ಕರ ವೇಟ್ ಮಾಡ್ತೀನಿ. ನಿಮ್ಗೆ ಏನ್ ಇಷ್ಟ ಆಯ್ತು? ಸೌಂಡ್ ಎಫೆಕ್ಟ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಮೂವಿ ಇಂಟೆನ್ಸ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಸರ್.
ಯಾರ ಆಕ್ಟಿಂಗ್ ತುಂಬಾ ಜನ ಇದಾರೆ ಕಲಾವಿದರು, ಯಾರ ಆಕ್ಟಿಂಗ್ ನಿಮ್ಗೆ ತುಂಬಾ ಲೈಕ್ ಆಗಿದೆ? ಅರುಣ್ ಸಾಗರ್ದು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನಿಜವಾಗ್ಲೂ. ಥ್ಯಾಂಕ್ಸ್. ಸಾಯಿ ಕುಮಾರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಒಳ್ಳೆ ಪಾತ್ರಕ್ಕೆ ಎಲ್ಲರೂ ಅವ್ರವ್ರು ಜೀವ ತುಂಬಿದ್ದಾರೆ. ಅರುಣ್ ಸಾಗರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೇದಾಗ್ಲಿ ಟೀಮ್.